ಸರ್ ನಮಸ್ತೆ, ನನ್ನ ಹೆಸರು ನೇತ್ರಾವತಿ ಅಂತ ಹೇಳಿ ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಉದ್ಯೋಗಾಕಾಂಕ್ಷಿಗಳ ಸಂಘದ ಉಪಾಧ್ಯಕ್ಷ ಮಾತಾಡ್ತಾ ಇದ್ದೀವಿ. ಏನಿವತ್ತು ನಾವು ಕರ್ನಾಟಕದಾದ್ಯಂತ ಬೆಂಗಳೂರಿಂದ ಹಿಡಿದು ಯಾದಗಿರಿವರೆಗೂ ಏನೆಲ್ಲ 2,000ದಷ್ಟು ಜನ ಸೇರಿದ್ರು ನಮ್ಮ ಸರ್ಕಾರ ಕಣ್ತೆರೆದು ನೋಡ್ತಾ ಇಲ್ಲ. ಸರ್, ನಾವು ಬಂದು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಕುಟುಂಬ ಮತ್ತು ಕಲ್ಯಾಣ ಇಲಾಖೆ ಕೆಳಗಡೆ ನಮ್ಮ ಒಂದು ಗ್ರೌಂಡ್ ಲೆವೆಲ್ ಕೆಲಸ ಪ್ರಿವೆನ್ಷನ್ ಆಗಿರುತ್ತೆ ಸರ್. ಎಲ್ಲ ಕಮ್ಯುನಿಕಬಲ್ ಮತ್ತು ನಾನ್ ಕಮ್ಯುನಿಕಬಲ್ ಡಿಸೀಸಸ್ಗಳನ್ನ ಪ್ರಿವೆನ್ಷನ್ ಮಾಡೋದಾಗಿರುತ್ತೆ ಸರ್. ಸೊ ನಾವುಗಳು ಈಗ ಡೆಂಗ್ಯೂ ಏನ್ ಹೈಕ್ ಇದೆ, ಅದರಿಂದ ಏನ್ ಡೆತ್ಸ್ ಆಗ್ತಾ ಇದೆ, ಇದನ್ನೆಲ್ಲ ಕನ್ಸಿಡರ್ ಮಾಡಿನೂ ಸಹ ಸರ್ಕಾರ ನಮ್ಮ ಹುದ್ದೆಗಳನ್ನ 8 ವರ್ಷದಿಂದ ಸತತವಾಗಿ ನಿರ್ಲಕ್ಷ್ಯ ಮಾಡ್ಕೊಂಡು ಬಂದಿರೋದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಸರ್. ಬರೀ ಕ್ಯೂರೇಟಿವ್ ಮಾತ್ರ ನೀವು ಇಂಪಾರ್ಟೆನ್ಸ್ ಕೊಡ್ತೀರಾ, ಆಸ್ಪತ್ರೆಗಳನ್ನ ಮಾಡ್ತೀರಾ, PHCಗಳನ್ನ ಮಾಡ್ತೀರಾ, CHCಗಳನ್ನ ಮಾಡ್ತೀರಾ, ಮತ್ತೆ ಏನು ಏನು ಕ್ಯಾನ್ಸರ್ ಇದನ್ನೆಲ್ಲ ಮಾಡ್ತೀರಾ. ಮಾಡಿ ಸರ್, ಬೇಡ ಅಂತಲ್ಲ. ಕ್ಯೂರೇಟಿವ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರೋ ಪ್ರಿವೆನ್ಷನ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ನನ್ನ ಒಂದು ಧ್ಯೇಯ ಸರ್. ಯಾಕೆಂದ್ರೆ ಈ ಪ್ರಿವೆನ್ಷನ್ ಅನ್ನೋದಿದ್ರೆ ಏನ್ ಈ ಕರ್ನಾಟಕದಲ್ಲಿ ಅನಾರೋಗ್ಯ ಅನ್ನೋದಂತ ಮಾತೇ ಇರಲ್ಲ. ಸೊ ನಾವೆಷ್ಟು ಇಂಪಾರ್ಟೆಂಟ್ ಇದ್ದೀವಿ ಅಂದ್ರೆ, ಈಗ ಏನೋ ಒಂದು ಡೆಂಗ್ಯೂ ಆಗ್ಬೇಕು ಇವ್ರಿಗೆ, ಏನೋ ಒಂದು COVID-19 ಆಗ್ಬೇಕು, ಏನೋ ಒಂದು ಪ್ಯಾಂಡಮಿಕ್ ಆಗ್ಬೇಕು, ಈ ತರ ಎಲ್ಲ ಪರಿಸ್ಥಿತಿ ಆದಾಗ ನಮ್ಮನ್ನ ಗುರುತಿಸ್ತಾರೆ ಸರ್. ಬೇರೆ ಟೈಮಲ್ಲಿ ಬಿಟ್ಬಿಡ್ತಾರೆ ಸರ್. ಇವಾಗ ಹೆಂಗೆ ಈ ಕುರುಡನ್ಗೆ ಕಣ್ ಬಂದಿದ ತಕ್ಷಣ ಏನು ದಿನ ಉಪಯೋಗಿಸ್ತಾ ಇದ್ದ ಕಡ್ಡಿನ ಬಿಸಾಕ್ತಾನಲ್ಲ, ಆ ತರ. ಸೊ ನಮ್ಮನ್ನ ಆ ತರ ಕಡೆಗಣಿಸ್ಬೇಡಿ ಸರ್. ನಾವು ಸ್ಯಾಂಕ್ಷನ್ ಪೋಸ್ಟ್ ಮಂಜೂರಾತಿ ಹುದ್ದೆಗಳು ಅಂತ 2,692 ಪೋಸ್ಟ್, ಅದು ಯಾವಾಗಿಂದ 2012 ಮತ್ತು 2013ನೇ ಸಾಲಿನ ಜನಸಂಖ್ಯಾ ಏನು ಪ್ರಕಾರವಾಗಿ ತೆಗೆದಿರುವಂತಹ RTI ಈಗಿನ ಜನಸಂಖ್ಯೆಗೆ ಹೋಲಿಸ್ಕೊಂಡ್ರೆ ಅವಾಗ 4 ಕೋಟಿ ಜನಸಂಖ್ಯೆ ಇತ್ತು ಕರ್ನಾಟಕದಲ್ಲಿ, ಈಗ 6,48% ಜನಸಂಖ್ಯೆ ಇದೆ. ಈ ಜನಸಂಖ್ಯೆಗೆ ಅನುಗುಣವಾಗಿ ಇನ್ನೂ ಹೆಚ್ಚಿನ ಆರೋಗ್ಯ ನಿರೀಕ್ಷಣಾಧಿಕಾರಿ ಬೇಕಾಗಿರ್ತಾರೆ. ಸೊ ಈಗಿರುವಂತ ಮಂಜೂರಾತಿ ಹುದ್ದೆಗಳನ್ನಾದ್ರೂ ಸ್ಯಾಂಕ್ಷನ್ ಮಾಡಿ ಸರ್. ನಮ್ಮ ಕರ್ನಾಟಕನ ಆರೋಗ್ಯ ಅಂತಕ್ಕಂಥ ಒಂದು ಮೂಲಭೂತ ಏನು ಅದು ಹಕ್ಕಿದೆಯಲ್ಲ ಸರ್, ಹಕ್ಕನ್ನು ಕಾಪಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ ಸರ್. ನಮ್ಮ ಪೋಸ್ಟ್ಗಳನ್ನ ಅಪಾಯಿಂಟ್ ಮಾಡಲೇಬೇಕು. ಇದು ತುರ್ತು ಪರಿಸ್ಥಿತಿ. ಯಾವುದೇ ಒಂದು ಡೆಂಗ್ಯೂ ಕೋವಿಡ್ನಂತಹ ಮಹಾಮಾರಿ ಬಂದಾಗ ನಮ್ಮನ್ನ ಇದು ಮಾಡೋದಲ್ಲ. ಪ್ರತಿದಿನ ನಾವು ಪ್ರಿವೆನ್ಷನ್ ಹೋರಾಡಿದ್ರೆ ಒಂದು ಆರೋಗ್ಯಕರ ಕರ್ನಾಟಕವನ್ನು ಸೃಷ್ಟಿಸಬಹುದು ಅಂತ ನಾನು ಈ ಮೂಲಕ ಹೇಳ್ತಾ, ಸರ್ಕಾರಕ್ಕೆ ನಮ್ದು ಇಷ್ಟೇ ಮನವಿ ಏನಂದ್ರೆ, ಆರ್ಥಿಕ ಇಲಾಖೆಯಲ್ಲಿ ಅನುಮೋದನೆಯಾಗಿರುವ ಎಲ್ಲ ಮಂಜೂರಾತಿ 2,692 ಏನ್ ಪೋಸ್ಟ್ಗಳಿದೆ ಅದೆಲ್ಲವೂ ಮಂಜೂರಾತಿ ಆಗ್ಬೇಕು. ಆಮೇಲೆ ಈ ಕೆಲಸ ಮಾಡೋದು ಖಾಸಗಿ ವಲಯದಲ್ಲಿ ನಮ್ಗೆಲ್ಲೂ ಪರ್ಮಿಷನ್ ಇದೆ ಸರ್. ನೀವೇ ಯೋಚನೆ ಮಾಡಿ, ಪ್ರಿವೆಂಟಿವ್ ಅಂದಾಗ ಎಷ್ಟು ಜನ ನಮಗೆ ಸಪೋರ್ಟ್ ಮಾಡ್ತಾರೆ ಸರ್? ಯಾರು ಮಾಡಲ್ಲ ಸರ್. ಏನೋ ಒಂದಾಗಬೇಕು, ಅದಕ್ಕೆ ಮತ್ತೆ ಕೆಲಸ ಕ್ರಿಯೇಟ್ ಮಾಡಬೇಕು ಅಲ್ಲ ಸರ್. ಅದಕ್ಕೆ ಮುಂಚೆ ಏನ್ ಮಾಡಬೇಕು, ಅದಕ್ಕೆ ಮುಂಜಾಗ್ರತೆ ಏನಿರಬೇಕು, ಮುನ್ನೆಚ್ಚರಿಕೆ ಏನಿರಬೇಕು ಅನ್ನೋದ್ರ ಬಗ್ಗೆ ಕೆಲಸ ಕಡಿಮೆ ಆಗ್ತದೆ ಸರ್. ಸೊ ಹಂಗಾಗಿ ಖಾಸಗಿ ವಲಯದಲ್ಲಿ ಎಲ್ಲೂ ಕೆಲಸ ಇಲ್ಲ ಸರ್ ನಮಗೆ. ಹಂಗಾಗಿ ಗೌರ್ಮೆಂಟ್ ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ 8 ವರ್ಷದಿಂದ ಏನ್ ಪೋಸ್ಟ್ ಖಾಲಿದೆ ಅದು ಕಂಪ್ಲೀಟ್ ಮಂಜೂರಾತಿ ಆಗ್ಲೇಬೇಕು. ಅದಾದ್ಮೇಲೆ ಈ ಪೋಸ್ಟ್ಗಳನ್ನ ನಾವು ಜಾಬ್ ಓರಿಯೆಂಟೆಡ್ ಅಂತ ಮಾಡ್ಕೋತೀವಿ. ಎಲ್ಲ ಕಡೆ ಅಡ್ಮಿಷನ್ಸ್ ನಡೀತಾ ಇದಾವೆ. ಪ್ರತಿ ವರ್ಷ 400ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಕರ್ನಾಟಕದಲ್ಲಿ ಪಾಸ್ಔಟ್ ಆಗ್ತಾ ಇದ್ದಾರೆ. ಅವರೆಲ್ಲ ನಿರುದ್ಯೋಗಿಗಳೇ ಸರ್. ನಾನು ಓಪನ್ ಆಗಿ ಹೇಳ್ತೀನಿ. ಸೊ ಈ ಕಾಲೇಜ್ಗಳು ಯಾಕೆ ಅಡ್ಮಿಷನ್ ತಗೋತಾ ಇದೆ? ಯಾಕೆ ಕೋರ್ಸ್ ಮಾಡಬೇಕು? ಜಾಬ್ ಇಲ್ಲ ಅಂದ್ಮೇಲೆ ಯಾಕೆ ಕೋರ್ಸ್ ಮಾಡಬೇಕು ಸರ್ ನನ್ನ ಪ್ರಕಾರ? ಸೊ ದಯಮಾಡಿ ನಮ್ಮ ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ನೀವು ಮಾಡ್ತಾ ಇರೋ ಪ್ರತಿಭಟನೆಗಳು ಉನ್ನತ ಮಟ್ಟದ ಅಧಿಕಾರಿಗಳು ತಲುಪಿದ್ಯಾ ಸರ್? ತಲುಪಿದೆ ಸರ್. ನಾವು ಒಂದು 8 ವರ್ಷದಿಂದ ರಿಕ್ವೆಷನ್ ಲೆಟರ್ಗಳನ್ನ ಕೊಡ್ತಾನೆ ಬಂದಿದ್ದೀವಿ. ಇದುವರೆಗೂ ಕೊಡ್ತಾ ಇದ್ದೀವಿ. ಹೋರಾಟಗಳು ಮಾಡಿದ್ದೀವಿ. CM ಮನೆ ಮುಂದೆ ಏನು ಪಾಸ್ಟ್ ಸರ್ಕಾರ ಇತ್ತು, CM ಮನೆ ಮುಂದೆ ನಾವು ನಿಂತ್ಕೊಂಡು ಹೋರಾಟ ಮಾಡಿ, ಧರಣಿ ಮಾಡಿ, ರೋಡಲ್ಲೆಲ್ಲ ಕುತ್ಕೊಂಡು ಬಿದ್ದಿದ್ದೀವಿ ಸರ್. ನಾವು ಅವರು ಏನು ಲೈವ್ ಮಾಡುವಾಗ ಅಲ್ಲೆಲ್ಲ ಬಿದ್ದೋದ್ವಿ ನಾವು. ಅದನ್ನು ಯಾರು ಕನ್ಸಿಡರ್ ಮಾಡಲಿಲ್ಲ. ಸೊ ಅಷ್ಟೆಲ್ಲ ನಾವು ಹೋರಾಟ ಮಾಡಿದ್ರು ನೋ ರೆಸ್ಪಾನ್ಸ್ ಸರ್. ಅದು ಅನುಮೋದನೆ ಇದಿದೆ. ಅನುಮೋದನೆಯಲ್ಲಿರೋದನ್ನ ಅಪ್ರೂವಲ್ ಮಾಡೋಕ್ಕೇನು ಸರ್? ಎಲ್ಲ ಒಂದಕ್ಕೂ ಬಜೆಟ್ ರೆಡಿ ಮಾಡ್ತೀರಿ ನೀವು, ಎಲ್ಲದಕ್ಕೂ ಬಜೆಟ್ ರೆಡಿ ಮಾಡ್ತೀರಿ. ಪ್ರಿವೆನ್ಷನ್ ವರ್ಕ್ ಬಜೆಟ್ ರೆಡಿ ಮಾಡಿ ಸರ್, ದಯಮಾಡಿ. ಆಯ್ತು, ಈಗ ಪಾಸಿಟಿವ್ ರೆಸ್ಪಾನ್ಸ್ ಬಂದಿದೆಯಲ್ವಾ? ಮುಂದಿನ ಪ್ರತಿಭಟನೆ ರೂಪುರೇಷೆಗಳೇಗಿದೆ? ಪ್ರತಿಭಟನೆಯ ರೂಪುರೇಷೆ ಏನಂದ್ರೆ, ಈಗ ನಮಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ ಅವರು ಬಂದು ನಮಗೆ ಒಂದು ಲಿಖಿತ ರೂಪದಲ್ಲಿ ಏನು ನಮಗೆ ಸ್ಯಾಂಕ್ಷನ್ ಪೋಸ್ಟ್ ಏನಿದಾವೆ ಮಂಜೂರಾತಿ ಹುದ್ದೆಗಳನ್ನ ಅಪ್ರೂವಲ್ ಮಾಡಬೇಕು. ಏನು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ರೂವಲ್ ಮಾಡಬೇಕು. ಅದು ಯಾವಾಗುತ್ತೆ, ಹೆಂಗೆ ಏನು ಅದ್ರ ಪ್ರೊಸೀಜರ್ ಎಲ್ಲನೂ ನಮಗೆ ಲಿಖಿತ ರೂಪದಲ್ಲಿ ಬರ್ಕೊಡೋವರೆಗೂ ನಾವು ಇಲ್ಲಿಂದ ಇದ್ದೋಳಲ್ಲ ಸರ್.
ಈ ಬಾರಿ ಎದ್ದೇಳಲ್ಲ ಸರ್.